ಸ್ನೇಹಿತರೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಬಸವಣ್ಣನವರ ವಚನಗಳನ್ನು ಕುರಿತು ಅಧ್ಯಯನ ಮಾಡಿದ್ವಿ ಮತ್ತು ಅದರ ಪದಗಳ ಅರ್ಥ, ನಾನಾರ್ಥಗಳು ಮತ್ತು ಅದರ ಸಂಪೂರ್ಣ ವಿಮರ್ಶಾತ್ಮಕವಾಗಿ ನಾವು ಅಧ್ಯಯನ ಮಾಡೋದ್ರ ಮೂಲಕ ಇಡೀ ಬಸವಣ್ಣನ ವಚನಗಳು ಏನು ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಎರಡನೇ ವಚನ ಉರುಲಿಂಗ ಪೆದ್ದಿಯ ವಚನಗಳು. ಉರುಲಿಂಗ ಪೆದ್ದಿಯ ವಚನಗಳನ್ನು ನಾವು ವಿಶ್ಲೇಷಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಅವನ ಒಂದಿಷ್ಟು ಪರಿಚಯವನ್ನು ನಾವು ಮಾಡಿಕೊಂಡು ನಂತರದಲ್ಲಿ ವಚನದ ಬಗ್ಗೆ ಮಾತನಾಡ್ತಾ ಹೋಗೋಣ. ಬಸವಣ್ಣನ ಹಾಗೆ ಈತ ಕೂಡ ಒಬ್ಬ ಪ್ರಸಿದ್ಧವಾಗಿರ್ತಕ್ಕಂತಹ ಒಬ್ಬ ವಚನಕಾರ, 12ನೇ ಶತಮಾನದ ಕಾಲಘಟ್ಟದಲ್ಲಿ ಬರುವಂತಹ ವಚನಕಾರ ಉರುಲಿಂಗ ಪೆದ್ದಿ ಅನ್ನುವಂಥವನು. 12ನೇ ಶತಮಾನದ ವಚನಕಾರನಾಗಿ ಇವನ ಮೊದಲಿನ ಹೆಸರು ಪೆದ್ದಣ್ಣ. ಮೊದಲನೇ ಹೆಸರು ತಂದು ಪೆದ್ದಣ್ಣ ಅಂತ. ಅಸ್ಪೃಶ್ಯ ಕುಟುಂಬದಲ್ಲಿ ಅಥವಾ ಅಸ್ಪೃಶ್ಯ ಕುಲದಲ್ಲಿ ಹುಟ್ಟಿರ್ತಕ್ಕಂಥವನು. ಈ ಮಾಹಿತಿಯನ್ನು ನಾವು ಪಾಗು ಅಳಕಟ್ಟಿ ಅವರು ಬರೆದಿರುವಂತಹ ಶಿವಶರಣರ ಚರಿತ್ರೆಗಳು ಅನ್ನುವ ಪುಸ್ತಕಗಳನ್ನು ನಾವು ಭಾಗ 1ರಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮಹಾರಾಷ್ಟ್ರದ ನಾಂದೇಡ ಅಥವಾ ನಂದವಾಡ ಅನ್ನುವ ಒಂದು ಜಿಲ್ಲೆಯ ಕಂಧಾರ ಎನ್ನುವ ಊರು ಈತನದು. ಕ್ರಿಸ್ತಶಕ 1180 ಅಂತೇಳಿ ಈತ ಹುಟ್ಟಿರ್ತಕ್ಕಂಥ ದಿನಾಂಕವನ್ನು ಅಥವಾ ಇಸವಿಯನ್ನು ಚರಿತ್ರಕಾರರು ಹೇಳ್ತಾ ಹೋಗ್ತಾರೆ. ಪೆದ್ದಣ್ಣ ಕಡು ಬಡತನದಲ್ಲಿ ಜೀವನ ನಡೆಸ್ತಾ ಇದ್ದಂಥವನು. ಬಾಲ್ಯದಲ್ಲಿ ತನ್ನ ಸಾಮಾಜಿಕ ವ್ಯವಸ್ಥೆಯೊಳಗೆ ಅಸ್ಪೃಶ್ಯತೆಯ ಸೋಂಕಿನೊಂದಿಗೆ ನೊಂದು ಬೆಂದಿರ್ತಕ್ಕಂಥವನಾಗಿದ್ದ. ತಾನು ಜೀವನ ಮಾಡುವುದಕ್ಕಾಗಿ ಕಳ್ಳತನದ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡಿದ್ದಂತಹ ಒಬ್ಬ ವ್ಯಕ್ತಿಯಾಗಿದ್ದ ಈತ. ಪೆದ್ದಣ್ಣ ಬದುಕ್ತಾ ಇದ್ದಂತಹ ಊರಿನಲ್ಲಿ ಉರುಲಿಂಗದೇವ ಎಂಬಂತಹ ಒಬ್ಬ ವೀರಶೈವ ಮಠಾಧಿಕಾರಿ ಇದ್ದ. ಇವನು ಜನರಿಗೆ ಭಕ್ತಿಯ ನೆಲೆಯಲ್ಲಿ ತುಂಬ ಆಚಾರ ವಿಚಾರಗಳನ್ನು ತತ್ವಚಿಂತನೆಗಳನ್ನು ಬೋಧಿಸುವಂತಹ ಕೆಲಸವನ್ನು ಅಲ್ಲಿ ಮಾಡ್ತಾ ಇದ್ದ. ಒಂದು ದಿನ ನಂದಿವಾಡ ಗ್ರಾಮದ ಸೂರಯ್ಯ ಎನ್ನುವಂಥವನು ಆ ಊರಿನ ಒಬ್ಬ ಮನುಷ್ಯ. ಸೂರಯ್ಯ ಅನ್ನುವಂಥವನು ಉರುಲಿಂಗ ದೇವನಿಂದ ಲಿಂಗ ದೀಕ್ಷೆ ಪಡಿಬೇಕು ಅಂತೇಳಿ ಮಠಕ್ಕೆ ಬರ್ತಾನೆ. ಗುರುಗಳು ಹೇಳಿದಂತೆ ದೀಕ್ಷೆಗೆ ಬೇಕಾಗಿರ್ತಕ್ಕಂತಹ, ಅಂದರೆ ಆ ಮಠಾಧೀಶರು ಹೇಳಿದಂತೆ ದೀಕ್ಷೆಗೆ ಬೇಕಾಗಿರುವಂತಹ ಸಾಮಾನುಗಳನ್ನು, ಸಾಮಗ್ರಿಗಳನ್ನು ಮಠದಲ್ಲಿ ತಂದಿದ್ದ. ಈ ವಸ್ತುಗಳನ್ನು ಗಮನಿಸ್ತಾ ಇದ್ದಂತಹ ಪೆದ್ದಣ್ಣ ಅವುಗಳನ್ನು ನಾನು ಕಳ್ಳತನ ಮಾಡಬೇಕು ಅಂಥೇಳಿ ಏನು ಮಾಡ್ತಾನೆ, ಆ ಮಠದ ಒಂದು ಮಾಳಿಗೆ ಇರುತ್ತೆ, ಆ ಮಾಳಿಗೆಯ ಮೇಲೆ ಹವಿತು ಕೂತ್ಕೊಳ್ತಾನೆ. ಅಲ್ಲಿ ಉರುಲಿಂಗದೇವ ಅವನಿಗೆ ಮಾಡುತ್ತಿದ್ದಂತಹ ಉಪದೇಶ ಏನಿತ್ತು, ಆ ಉಪದೇಶವನ್ನು ಕೇಳಿಸಿಕೊಂಡಂತಹ ಪೆದ್ದಣ್ಣ ತುಂಬ ಪ್ರಚೋದನೆಗೊಂಡು ಬದಲಾವಣೆಯಾಗಿ ಭಕ್ತಿ ಎನ್ನುವಂಥದ್ದು ಅವನಲ್ಲೂ ಕೂಡ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆತ ಏನು ಮಾಡ್ದ ಅಂತಂದರೆ, ನಾನು ಲಿಂಗ ದೀಕ್ಷೆಯನ್ನು ಪಡಿಬೇಕು ಅಂಥೇಳಿ ತುಂಬ ಉತ್ಕಟವಾದಂತಹ ಆಶೆಯಿಂದ ಪೆದ್ದಣ್ಣ ಆತನ ಗುರುವಿಗೆ ಗೊತ್ತಾಗದ ರೀತಿಯಲ್ಲಿ ಗುರು ಸೇವೆಯನ್ನು, ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡು ಏನು ಮಾಡ್ತಾನೆ ಅಂತಂದರೆ ಕಾರ್ಯಪ್ರವೃತ್ತನಾಗ್ತಾನೆ. ಧೈರ್ಯವಾಗಿ ಹೋಗಿ ತಾನು ಲಿಂಗ ದೀಕ್ಷೆಯನ್ನು ಕೇಳುವಂತಹ ಒಂದು ಶಕ್ತಿ ಅಥವಾ ಆ ಥರದ ಒಂದು ಮನಸ್ಥಿತಿ ಆತನಲ್ಲಿಲ್ಲ. ಯಾಕೆ ಅಂತಂದರೆ ಆತ ಅಸ್ಪೃಶ್ಯ ಕುಲದಲ್ಲಿ ಹುಟ್ಟಿರ್ತಕ್ಕಂಥವನು. ಆತನಿಗೆ ದೀಕ್ಷೆ ಸಿಗುತ್ತೋ ಇಲ್ಲ ಅನ್ನುವಂತಹ ಅನುಮಾನ ಕೂಡ ಅವನಲ್ಲಿ ಇರ್ಬೋದು. ಹಾಗಾಗಿ ಗುರುಗಳಿಗೆ ಗೊತ್ತಾಗದ ಹಾಗೆಯೇ ಆತ ಒಂದು ಗುರು ಸೇವಾ ವೃತ್ತಿಯನ್ನು ಮೈಗೂಡಿಸಿಕೊಂಡು ಕಾರ್ಯಪ್ರವೃತ್ತನಾಗುವಂತಹ ಕೆಲಸವನ್ನು ಮಾಡ್ತಾನೆ. ಹಾಗಿದ್ರೆ ಏನು ಕೆಲಸ ಮಾಡ್ತಾ ಅವನು ಅಂತಂದರೆ, ಪ್ರತಿದಿನ ನಸುಕಿನಲ್ಲಿ ಅಂದರೆ ಮುಂಜಾನೆಯೇ ಎದ್ದು ಕಾಡಿಗೆ ಹೋಗಿ
1.5 ಕಟ್ಟಿಗೆ ಕಡಿದು ತಂದು ಬೆಳಕು ಅರಿಯುವ ಮೊದಲೇ ಏನು ಮಾಡ್ತಾನೆ ಅಂತಂದರೆ ಯಾರಿಗೂ ಗೊತ್ತಾಗದಂತೆ ಮಠಕ್ಕೆ ಕಟ್ಟಿಗೆಗಳನ್ನು ತಂದು ಹಾಕ್ತಾನೆ. ಈ ಕಟ್ಟಿಗೆಗಳ ಹೊರೆ ದೊಡ್ಡದಾಗಿ ರಾಶಿಯಾಗಿ ಬೆಳೀತಾ ಹೋಗುತ್ತೆ. ಒಂದು ದಿನ ಹುರಿಲಿಂಗ ದೇವ, ಆತನ ಗುರು ಹುರಿಲಿಂಗ ದೇವ ಏನು ಮಾಡ್ತಾನೆ ಅಂದರೆ ಇದನ್ನು ನೋಡ್ತಾನೆ. ಇದನ್ನು ನೋಡಿ ಇಷ್ಟೊಂದು ಕಟ್ಟಿಗೆಯ ಹೊರೆಗಳು ನನಗೆ ಗೊತ್ತಿಲ್ಲದೆ ಯಾರು ಹಾಕ್ತಾಯಿದ್ದಾರೆ ಅಂಥೇಳಿ ವಿಚಾರಿಸ್ತಾನೆ. ಯಾರಿಂದನೂ ಕೂಡ ಗೊತ್ತಾಗ್ತಾಯಿಲ್ಲ. ಹಾಗಾಗಿ ಇದನ್ನೇನಾದರೂ ಮಾಡಿ ತಿಳ್ಕೊಳ್ಳೇಬೇಕು ಅಂಥೇಳಿ ಏನು ಮಾಡ್ತಾನೆ, ಮುಂಜಾನೆಯೇ ಎದ್ದು ಬೇಗ ಬಂದು ಕೊನೆಗೆ ಇದನ್ನು ತಿಳ್ಕೊಳ್ಳಿಕ್ಕೆ ಮುಂಜಾನೆಯೇ ಎದ್ದು ಬಂದು ಮಠದಲ್ಲಿ ಕೂರ್ತಾನೆ. ಆದರೆ ಆವಾಗ ಗೊತ್ತಾಗತ್ತೆ ಇವನು ಪೆದ್ದಣ್ಣ ಅನ್ನುವಂಥದ್ದು, ಪೆದ್ದಣ್ಣ ಅಂತ. ಆಗ ಆತ ಏನು ಮಾಡ್ತಾನೆ ಅಂತಂದರೆ, ಎಷ್ಟು ಲಿಂಗ ದೀಕ್ಷೆಯನ್ನು ಕೊಡಿ ಗುರುಗಳೇ ಅಂತೇಳಿ ಬೇಡ್ಕೊಂಡಾಗ ಆತ ಅಸ್ಪೃಶ್ಯ ಅನ್ನುವ ಕಾರಣಕ್ಕಾಗಿ 12 ವರ್ಷ ಸತತವಾಗಿ ಪರಿಶ್ರಮ ಪಟ್ಟರೂ ಕೂಡ ಲಿಂಗ ದೀಕ್ಷೆಯನ್ನು ಹುರಿಲಿಂಗ ದೇವ ಆತನಿಗೆ ಕೊಡೋದಿಲ್ಲ. ಆತ ಅಸ್ಪೃಶ್ಯ ಅನ್ನುವ ಕಾರಣಕ್ಕೆ ಆತನಿಗೆ ಕೊಡೋದೇ ಇಲ್ಲ. ಆದರೆ ಇದರಿಂದ ಪೆದ್ದಣ್ಣನಿಗೆ ಕೊನೆಗೆ ಇದರಿಂದ ಕೋಪಗೊಂಡಂತಹ ಹುರಿಲಿಂಗ ಏನು ಮಾಡ್ತಾನೆ, ಒಂದು ಕಲ್ಲನ್ನು ತೆಗೆದುಕೊಂಡು ಹೋಗು ಅಂಥೇಳಿ ಒಂದು ಕಲ್ಲನ್ನು ಕೊಟ್ಟು ಬಿಡ್ತಾನೆ, ಎಸೆತಾನೆ. ಈ ಕಲ್ಲನ್ನೇ ಪೆದ್ದಣ್ಣ ಏನು ಮಾಡ್ತಾನೆ ಅಂತಂದರೆ ಲಿಂಗ ಅಂತೇಳಿ ಸ್ವೀಕರಿಸಿ ಅದನ್ನು ತಗೊಂಡು ಹೋಗ್ತಾನೆ. ಗುರುವಿನಿಂದ ನನಗೆ ಲಿಂಗ ದೀಕ್ಷೆ ದೊರೆಯಿತು ಅಂತೇಳಿ ಅಲ್ಲಿಂದ ಆತ ಆ ಕಲ್ಲನ್ನೇ ಲಿಂಗ ಅಂತೇಳಿ ತಿಳ್ಕೊಂಡು ತುಂಬ ಹುಮ್ಮಸ್ಸಿನಿಂದ ಸಂತೋಷಪಟ್ಟು ಅದನ್ನು ತಗೊಂಡು ಹೋಗ್ತಾನೆ. ಈ ಭಕ್ತಿಯನ್ನು ಅರಿತಂತಹ ಹುರಿಲಿಂಗ ದೇವ ಕೊನೆಗೆ ಲಿಂಗ ದೀಕ್ಷೆಯನ್ನು ಆತನಿಗೆ ನೀಡ್ತಾನೆ. ಯಾಕೆಂದರೆ ಒಂದು ಕಲ್ಲನ್ನು ಕೂಡ ಲಿಂಗ ಅಂತೇಳಿ ಭಾವಿಸಿಕೊಂಡು ಆತ ಹೊರಟಿದ್ದಾನಲ್ಲ, ಹಾಗಾಗಿ ಅವನು ನಿಜವಾಗ್ಲೂ ಭಕ್ತ ಅಂಥೇಳಿ ಆತನನ್ನು ಕರೆದು ಅವನಿಗೆ ಲಿಂಗ ದೀಕ್ಷೆಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾನೆ. ಈ ಭಕ್ತಿ ಅರಿತ ಮೇಲೆ ಆತನ ಪೆದ್ದಣ್ಣನನ್ನು ತನ್ನ ಆಚಾರ್ಯ ಪೀಠಕ್ಕೆ ಅಧ್ಯಕ್ಷನನ್ನಾಗಿ ನೇಮಿಸಿ ಗುರು ಸಂಪ್ರದಾಯವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಅವನಿಗೆ ಅನುಗ್ರಹಿಸುವಂತಹ ಕೆಲಸವನ್ನು ಆತ ಮಾಡ್ದ ಅನ್ನುವಂಥದ್ದು. ಈಗಲೂ ಕೂಡ ಕಲ್ಯಾಣದ ಸೇಡಮ ಅನ್ನುವಂಥದ್ರಿಂದ 15 ಮೈಲಿಗಳ ದೂರದಲ್ಲಿ ಕೊರಳಿ, ಬಾಲ್ಕಿ ಅಥವಾ ಚಿಂಚೋಳಿ ಅನ್ನುವಂತಹ ಊರುಗಳಲ್ಲಿ ಈಗಲೂ ಕೂಡ ಹುರಿಲಿಂಗ ಪೆದ್ದಿಯ ಮಠಗಳನ್ನು ನಾವು ಕಾಣಬಹುದು ಅನ್ನುವಂಥದ್ದು. ಇದಿಷ್ಟು ಹುರಿಲಿಂಗ ಪೆದ್ದಿಯ ಪರಿಚಯಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಆತ ಯಾಕೆ ಇದನ್ನು ನಾನು ಪರಿಚಯವನ್ನು ಹೇಳಿದೆ ನಿಮಗೆ ಅಂತ ಅಂದರೆ, ಇಡೀ ವಚನ ಏನು ಹೇಳ್ತಾ ಇದೆ ಅಂತಂದರೆ ಗುರು ಮತ್ತು ಶಿಷ್ಯನ ನಡುವಿರತಕ್ಕಂತಹ ಸಂಬಂಧವನ್ನು ಹೇಳ್ತಾ ಇದೆ. ಇಂತಹ ಗುರುವಿನಿಂದ ಪಡೆದುಕೊಂಡಿರ್ತಕ್ಕಂತಹ ಲಿಂಗ ದೀಕ್ಷೆಯಿಂದಾಗಿ, ಗುರು ತೋರಿಸಿರ್ತಕ್ಕಂತಹ ಕರುಣೆಯಿಂದಾಗಿ ಆತ ಏನು ಮಾಡ್ದಂತಂದರೆ ಗುರು ಮತ್ತು ಶಿಷ್ಯನ ನಡುವಿನ ಸಂಬಂಧ ಹೆಂಗಿರಬೇಕು ಅನ್ನುವಂಥದ್ದನ್ನು ತುಂಬ ಸ್ಪಷ್ಟವಾಗಿ ಹೇಳುವಂತಹ ಕೆಲಸವನ್ನು ಇಲ್ಲಿ ಮಾಡ್ತಾ ಹೋಗ್ತಾನೆ ಹುರಿಲಿಂಗ ಪೆದ್ದಿ. ಹಾಗಾಗಿ ಇಲ್ಲಿ ಒಂದು ಅರ್ಥ ಏನಂತಂದರೆ, ಒಂದು ಚಿಂತೆ ಇಲ್ಲದ ಅತಿ ಶ್ರೇಷ್ಠವಾದ ಮನಸ್ಥಿತಿಯನ್ನು ಶಿವಧ್ಯಾನದಿಂದ ನಾವು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಬೇರೆಯವರ ಬಗ್ಗೆ ಚಿಂತನೆ ಅನ್ನುವಂಥದ್ದನ್ನು ಅಥವಾ ಗುರುವಿನ ನಡತೆ ಘನತೆ ಉಳ್ಳದ್ದಾಗಿರಬೇಕು ಅನ್ನುವಂಥದ್ದನ್ನು, ಗುರುವಿನ ನಡತೆ ಘನತೆ ಉಳ್ಳದ್ದಾಗಿರಬೇಕು ಅಂತೇಳಿ ಹುರಿಲಿಂಗ ಪೆದ್ದಿಯ ವಚನಗಳು ಇಲ್ಲಿ ಏನು ಮಾಡ್ತವೆ ಅಂದರೆ ನಿರೂಪಿಸುವಂತಹ ಕೆಲಸವನ್ನು ಮಾಡ್ತವೆ. ಹಾಗಾಗಿ ತನ್ನ ವಿಚಾರಗಳನ್ನು ಮಂಡಿಸುವಾಗ ಬಳಸುವಂತಹ ಹೋಲಿಕೆಗಳನ್ನು, ಔಚಿತ್ಯವನ್ನು ವಚನ ಬಂಧುರದಲ್ಲಿ ಹಿಡಿದಿಡುವಂತಹ ಕುಶಲತೆ, ಕಲೆಗಾರಿಕೆಗಳಿಂದಾಗಿ ಈ ವಚನಗಳು ಏನಾಗ್ತವೆ ಅಂದರೆ ತುಂಬ ನಮ್ಮನ್ನು ಗಮನ ಸೆಳೀತವೆ ಅನ್ನುವಂಥದ್ದು. ನೋಡಿ, ಒಂದು ಸರಿ ವಚನಗಳನ್ನು ನಾನು ಓದ್ತೀನಿ, ಗಮನ ಇಟ್ಟು ಕೇಳಿ.
ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಯ್ಯ, ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು, ಮಹಾಗಣ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು, ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಪರುಷದ ಗೃಹದೊಳಗಿದ್ದು ತಿರಿವನೇ ಮನೆ ಮನೆಯ, ತೊರೆಯೊಳಗಿದ್ದವನು ತೃಷೆಯಾಗಲ್ ಅರಸುವನೇ ಕೆರೆ ಉದಕವ, ಮಂಗಳ ಲಿಂಗ ಅಂಗದ ಮೇಲೆ ಇದ್ದು ಅನ್ಯ ಲಿಂಗಗಳ ನೆನೆವನೇ ನಿಮ್ಮ ಭಕ್ತನು, ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಗುರು ಲಘುವಪ್ಪನೇ ಆಗದಾಗದು, ಗುರುವೇ ಲಘುವೇ, ಶ್ರೀ ಗುರು ಲಘು ವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ, ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನು ತಾನೇ ಲಘು ಮಾಡಿ ಲಘುವಾದನೇಯ, ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಮೊದಲ ವಚನ ಏನು ಹೇಳುತ್ತೆ ಅಂತೇಳಿ ನಾವು ನೋಡೋಣ. ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ಸರಳವಾದಂತಹ ಒಂದು ಅರ್ಥವನ್ನು ನಾವೀಗ ಗಮನಿಸೋಣ, ಆಮೇಲೆ ಅದರ ಬಗ್ಗೆ ಚರ್ಚೆ ಮಾಡೋಣ. ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ ಅಂದರೆ ಸೂರ್ಯನು ಇಲ್ಲದೆ ಹಗಲು ಇರಲಿಕ್ಕೆ ಸಾಧ್ಯ ಇಲ್ಲ. ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ಸಹಜವಾಗಿ ನಮಗೆ ಅರ್ಥ ಆಗುತ್ತೆ, ದೀಪ ಇಲ್ಲದೆ ಬೆಳಕು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಯ್ಯ, ಪುಷ್ಪ ಅಂದರೆ ಹೂವು, ಪುಷ್ಪವಿಲ್ಲದೆ ಸುವಾಸನೆಯನ್ನು ನಾವು ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಕಲವಿಲ್ಲದೆ ಅಂದರೆ ಎಲ್ಲವೂ ಅಂತ, ಸಕಲ ಅಂತಂದರೆ ಎಲ್ಲವೂ, ಇಲ್ಲಿ ಶಿವ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ ಸಕಲ ಅಂತ, ಸಕಲವೂ ಆದಂತಹ ಶಿವ. ಸಕಲವಿಲ್ಲದೆ ಪರಮ ಅಥವಾ ಶಿವನಿಲ್ಲದೆ ನಿಷ್ಕಲವ ಕಾಣಬಾರದು. ನಿಷ್ಕಲ ಅಂತಂದರೆ ಪರಿಶುದ್ಧತೆ, ನಿಷ್ಕಲ ಅಂದರೆ ಪರಿಶುದ್ಧತೆ. ಆ ಪರಿಶುದ್ಧವಾದದನ್ನು ಕಾಣಲು ಸಾಧ್ಯವೇ ಇಲ್ಲ. ಸಕಲವಿಲ್ಲದೆ ಅಂದರೆ ಶಿವನಿಲ್ಲದೆ ಪರಿಶುದ್ಧವಾದದ್ದನ್ನು ಕಾಣಲು ಸಾಧ್ಯವಿಲ್ಲ. ಮಹಾಗಣ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು. ಮಹಾಘನ ನಿರಾಳ ಪರಶಿವನಿಂದ ಅಂದರೆ ಪರವಸ್ತುವಾದಂತಹ ಪರಿಶುದ್ಧನಾದಂತಹ ಶಿವನಿಂದ ಏನು ಲಿಂಗವು ತೋರಿತು, ಲಿಂಗವು ಗೋಚರಿಸಿತು ಅಂತ. ಪರಿಶುದ್ಧತೆ ಅನ್ನುವಂಥದ್ದು ಎಲ್ಲಿರುತ್ತೆ ಅಲ್ಲಿ ಲಿಂಗ ಗೋಚರಿಸುತ್ತೆ ಅಂತ. ಹಾಗಾಗಿ ಇಲ್ಲಿ ಆ ಲಿಂಗ ಎಲ್ಲಿಂದ ತೋರಿದೆ ಅಂತಂದರೆ ಪರಿಶುದ್ಧನಾದಂತಹ ಶಿವನಿಂದ ಲಿಂಗ ತೋರಿತ್ತು ಅಂತ. ಹುರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಹುರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅಂದರೆ ಅರ್ಥ ಏನು ಅಂತಂದರೆ, ಸೂರ್ಯನು ಇಲ್ಲದೆ ಹಗಲು ಇರಲಿಕ್ಕೆ ಸಾಧ್ಯವಿಲ್ಲ, ದೀಪವಿಲ್ಲದೆ ಬೆಳಕು ಇರಲು ಸಾಧ್ಯವಿಲ್ಲ, ಹಾಗೆಯೇ ಪುಷ್ಪ ಇಲ್ಲದೆ ಸುವಾಸನೆಯನ್ನು ಅರಿಯಲಿಕ್ಕೆ ಸಾಧ್ಯವೇ ಇಲ್ಲ. ಪರಮಾತ್ಮನಿಲ್ಲದೆ ಅಥವಾ ಶಿವನಿಲ್ಲದೆ ಪರಿಶುದ್ಧವಾದದ್ದನ್ನು ಕಾಣಲು ಸಾಧ್ಯವೇ ಇಲ್ಲ. ಪರವಸ್ತುವಾದಂತಹ ಪರಿಶುದ್ಧನಾದಂತಹ ಶಿವನಿಂದ ಲಿಂಗವು ಗೋಚರಿಸಿತ್ತು. ಲಿಂಗ ಬೇರೆಯಲ್ಲ, ಶಿವ ಬೇರೆಯಲ್ಲ ಅಂತ ಇಲ್ಲಿ ಹೇಳುವಂತಹ ಕೆಲಸವನ್ನು ಈ ವಚನಕಾರ ಮಾಡ್ತಾ ಇದ್ದಾನೆ. ನೋಡಿ, ಇಲ್ಲಿ ಹೇಳುವ ಅರ್ಥ ಏನು ಅಂತಂದರೆ, ಒಂದಕ್ಕೊಂದು ಸಂಬಂಧ ಇದೆ, ಒಂದನ್ನು ಬಿಟ್ಟು ಮತ್ತೊಂದು ಇರಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ನೋಡಿ, ಸೂರ್ಯನಿಲ್ಲದೆ ಬೆಳಕುಂಟೆ, ಸೂರ್ಯನಿಂದ ಬೆಳಕಿರ್ಲಿಕ್ಕೆ ಸಾಧ್ಯ ಇಲ್ಲ, ಬೆಳಕಿಲ್ಲ ಅಂತಂದರೆ ಸೂರ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯನ ಒಳಗಡೆ ಬೆಳಕಿದೆ, ಸೂರ್ಯನ ಒಳಗೆ ಬೆಳಕಿದೆ. ಸೂರ್ಯ ಪರಿಶುದ್ಧವಾಗಿರೋದ್ರಿಂದ ಬೆಳಕನ್ನು ಕೊಡ್ತಾ ಇದ್ದಾನೆ ಅನ್ನೋ ಅರ್ಥ. ಹಾಗಾಗಿ ಸೂರ್ಯನಿಲ್ಲದೆ ಬೆಳಕುಂಟೆ ಅಯ್ಯ, ಸೂರ್ಯನಿಂದನೇ ಬೆಳಕು ಅಂತ, ಸೂರ್ಯನಿಂದನೇ ಬೆಳಕು ಉಂಟಾಯಿತು. ಹಾಗಾಗಿ ಆ ಬೆಳಕು ಯಾರೊಳಗಡೆ ಇದೆ ಅಂತಂದರೆ ಸೂರ್ಯನೊಳಗಡೆ ಇದೆ. ಇದು ಪ್ರಕೃತಿಗೆ
ಇವೆರಡೂ ಕೂಡ ಸಂಬಂಧಗಳು ಒಂದಲ್ಲ ಬೇರೆ, ಅಥವಾ ಸೂರ್ಯನಿಗೂ ಬೆಳಕಿಗೂ ಏನೂ ಸಂಬಂಧ ಇಲ್ಲ ಅಂತಂದರೆ ಇದು ಪ್ರಕೃತಿಗೆ ವಿರುದ್ಧವಾಗಿರತಕ್ಕಂಥದ್ದು. ಇಡೀ ಪ್ರಕೃತಿ ಒಳಗಡೆ ಪ್ರತಿಯೊಂದು ಜೀವಿಯೂ ಕೂಡ ಒಂದಕ್ಕೊಂದು ಸಂಬಂಧ ಇಟ್ಟುಕೊಂಡೇ ಬದುಕ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಯಾವುದೇ ಒಂದು ವಸ್ತುಗಳಾಗಲಿ ಪ್ರಕೃತಿಯಲ್ಲಿ ಒಂದನ್ನು ಬಿಟ್ಟು ಮತ್ತೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಸ್ತು ಪ್ರಜ್ವಲಿಸಲಿಕ್ಕೆ ಮತ್ತೊಂದು ವಸ್ತು ಕಾರಣವಾಗಿದೆ ಇಲ್ಲಿ. ಅಂದರೆ ವಚನಕಾರ ಹೇಳೋದು ಯಾವುದು ಅಂತಂದರೆ, ಒಂದು ವಸ್ತು ಸ್ವತಂತ್ರವಾಗಿ ತನ್ನಂತಾನು ಈ ಪ್ರಪಂಚಕ್ಕೆ ತೋರಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ವಚನಕಾರ ಹೇಳ್ತಾ ಇದ್ದಾನೆ. ಹಾಗಾಗಿ ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ಸೂರ್ಯ ಇಲ್ಲದೆ ಹಗಲು ಇರಲಿಕ್ಕೆ ಸಾಧ್ಯ ಇಲ್ಲ. ಸಹಜವಾಗಿ ನಾವು ಸೂರ್ಯ ಉದಯ ನಂತರದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಬೆಳಗಾಯಿತು ಅಂಥೇಳಿ ನಾವು ಎಚ್ಚರಗೊಳ್ತೇವೆ. ಸೂರ್ಯ ಉದಯ ಆಗದೇ ಇದ್ದಿದ್ದರೆ ನಾವು ಅದನ್ನು ಗಮನಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೂರ್ಯನಿಲ್ಲದೆ ಬೆಳಕುಂಟೆ ಅಥವಾ ಹಗಲುಂಟೆ ಅಯ್ಯ, ಸೂರ್ಯನೊಳಗಡೆ ಬೆಳಕಿದೆ ಅಥವಾ ಹಗಲಿದೆ, ಅವನಿಂದ ಅದು ಹುಟ್ಟುತ್ತೆ ಅನ್ನುವಂಥ ಆಲೋಚನೆಯಲ್ಲಿ ವಚನಕಾರ ಹೇಳ್ತಾ ಇದ್ದಾನೆ. ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ. ಸಹಜವಾಗಿ ನಮಗೆ ಗೊತ್ತಿರುವ ಹಾಗೆ ಕತ್ತಲಾದಾಗ ನಾವು ದೀಪವನ್ನು ಹಚ್ಚುತ್ತೇವೆ. ಯಾಕೆಂದರೆ ದೀಪದಲ್ಲಿ ಬೆಳಕಿದೆ ಅನ್ನುವಂಥದ್ದು. ದೀಪ ಬೆಳಗುವ ಮತ್ತು ಬೆಳಕನ್ನು ಕೊಡುವಂತಹ ಗುಣವನ್ನು ಹೊಂದಿರುವ ಕಾರಣಕ್ಕಾಗಿ ದೀಪವನ್ನು ನಾವು ಹಚ್ಚುತ್ತೇವೆ. ಇಲ್ಲಿ ಶಿವನೊಳಗಡೆ ಶಿವನನ್ನು ಎಲ್ಲಿ ಹೋಲಿಕೆ ಮಾಡ್ತಾ ಇದ್ದಾರೆ ಅಂತ, ಲಿಂಗವನ್ನು ನಾವು ಎಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಅಂತಂದರೆ ಪರಿಶುದ್ಧವಾಗಿ ಯಾವುದು ನಮ್ಮ ಕಣ್ಣಿಗೆ ಕಾಣಿಸುತ್ತೋ ಅಲ್ಲಿ ಇರುತ್ತೆ ಅಂತ. ದೀಪ ಪರಿಶುದ್ಧವಾದದ್ದು, ಹಾಗಾಗಿ ಅದರೊಳಗಡೆ ಬೆಳಕಿದೆ. ಶಿವ ಪರಿಶುದ್ಧವಾದಂಥವನು, ಹಾಗಾಗಿ ಅಲ್ಲಿ ಲಿಂಗ ತೋರುತ್ತೆ ಅನ್ನುವಂಥ ಆಲೋಚನೆಗಳನ್ನು ಇಲ್ಲಿ ವಚನಕಾರ ಹೇಳ್ತಾ ಇದ್ದಾನೆ. ನೋಡಿ, ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಯ್ಯ, ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಯ್ಯ. ಹೂವಿನೊಳಗಡೆ ಪರಿಮಳ ಅಂತಂದರೆ ಸುವಾಸನೆ. ನಿಮಗೆ ಈಗ ಸೂರ್ಯ ಅನ್ನೋದ್ರ ಬಗ್ಗೆ ನಿಮಗೆ ಸಮಾನಾರ್ಥಕ ಪದಗಳನ್ನು ನಿಮಗೆ ಕೇಳುವ ಸಾಧ್ಯ ಇದೆ. ಸೂರ್ಯ ಅಂದರೆ ಏನು? ರವಿ, ಭಾನು, ಅರ್ಕ, ಆದಿತ್ಯ, ಹಿನ, ದಿವಾಕರ, ತರಣಿ, ಭಾಸ್ಕರ, ನೇಸರ ಅನ್ನುವಂಥ ಪದಗಳನ್ನು. ಹಾಗೆ ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ. ದೀಪ ನೋಡಿ, ದೀಪಕ್ಕೆ ದೀವಿಗೆ, ಸೊಡರು, ಜ್ಯೋತಿ, ಅಣತೆ, ಇಷ್ಟು ಸಮಾನಾರ್ಥಕ ಪದಗಳನ್ನು ನಾವಿಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ. ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಯ್ಯ. ಹೂವು ಇಲ್ಲದೆ ಸುವಾಸನೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಶಿವನಿಲ್ಲದೆ ಶಿವಲಿಂಗವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅದನ್ನು ಹೋಲಿಕೆ ಮಾಡ್ತಾ ಹೇಳ್ತಾ ಇದ್ದಾನೆ ಪೆದ್ದಣ್ಣ. ಹೇಗೆ ಇಲ್ಲಿ ಸೂರ್ಯ ಮತ್ತು ದೀಪಗಳಿಂದಾಗಿ ಉಪಯೋಗ ಏನಿದೆ, ಉಪಯೋಗ ಏನು ಅಂತಂದರೆ ಬೆಳಕು, ಹಗಲು, ಸೂರ್ಯನಿಂದ ಹಗಲು ಉಪಯೋಗ ಆಗುತ್ತೆ, ದೀಪದಿಂದ ಬೆಳಕು ಉಂಟಾಗುತ್ತೆ, ಪುಷ್ಪದಿಂದ ನಮಗೆ ಪರಿಮಳ ಸಿಗುತ್ತೆ. ಇವೆರಡೂ ಕೂಡ ಇವ್ಯಾವು ಕೂಡ ಒಂದು ಕಡೆ ಸೂರ್ಯ, ದೀಪ ಮತ್ತು ಪುಷ್ಪ ಆದರೆ ಇನ್ನೊಂದು ಕಡೆ ಹಗಲು, ಬೆಳಕು ಮತ್ತು ಪರಿಮಳ ಇದೆ. ಇವು ಒಂದರೊಳಗೊಂದು ಸೇರಿಕೊಂಡಿರ್ತಕ್ಕಂಥದ್ದು. ಹಾಗೆ ಒಬ್ಬ ಭಕ್ತ ಶಿವನೊಳಗಡೆ ಲೀನ ಆಗಬೇಕು. ಅವಿಬ್ಬರೂ ಕೂಡ ಒಂದೇ ಅಂತೇಳಿ ಭಾವಿಸ್ಕೊಂಡು ಮಾತನಾಡ್ತಾ ಇದ್ದಾನೆ ಇಲ್ಲಿ ವಚನಕಾರ. ಹಾಗಾಗಿ ಒಂದರೊಳಗೊಂದಿರುತ್ತೆ. ಯಾರು ಪರಿಶುದ್ಧವಾಗಿರ್ತಾನೋ ಅವನಲ್ಲಿ ಶಿವ ಕಾಣಿಸ್ಕೊಳ್ತಾನೆ. ಹೇಗೆ ಅಂತಂದರೆ, ಪರಿಶುದ್ಧನಾದಂತಹ ಶಿವನಲ್ಲಿ ಲಿಂಗ ಹೇಗೆ ಕಾಣಿಸ್ಕೊಳ್ಳುತ್ತೋ ಹಾಗೆ ಪರಿಶುದ್ಧನಾದಂತಹ ಶಿವಭಕ್ತನಲ್ಲಿ ಶಿವ ಕಾಣಿಸ್ಕೊಳ್ತಾನೆ ಅನ್ನುವಂಥದ್ದು. ಹಾಗೆ ಪರಿಶುದ್ಧವಾಗಿದ್ದಾಗ ಮಾತ್ರ ಸೂರ್ಯನ ಒಳಗಡೆ ಬೆಳಕು ಇದ್ದ ಹಾಗೆ, ಹಗಲಿದ್ದ ಹಾಗೆ, ದೀಪದ ಒಳಗೆ ಬೆಳಕಿದ್ದ ಹಾಗೆ, ಪುಷ್ಪದ ಒಳಗಡೆ ಪರಿಮಳ ಇದ್ದ ಹಾಗೆ ಯಾವತ್ತೂ ಲೀನವಾಗಿರ್ತಾರೆ, ಸೇರಿಕೊಂಡಿರ್ತಾರೆ ಅನ್ನುವಂಥದ್ದನ್ನು. ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು. ಸಕಲ ಇಲ್ಲಿ ಶಿವ, ಎಲ್ಲವೂ ಅಂತ ಅರ್ಥ. ಎಲ್ಲವೂ ಯಾರಾಗಿದ್ದಾನೆ? ಇಲ್ಲಿ ಶಿವ ಆಗಿದ್ದಾನೆ.
ಆ ಶಿವನ ನೋಡಿ, ನಿಷ್ಕಲವ ಕಾಣಬಾರದು. ಶಿವನನ್ನು ನಾವು ಕಾಣದೆ ಪರಿಶುದ್ಧತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಶಿವನನ್ನು ನಾವು ಆರಾಧನೆ ಮಾಡದೆ, ಶಿವನನ್ನು ನಾವು ನೋಡದೆ, ಶಿವನನ್ನು ಅರ್ಥ ಮಾಡಿಕೊಳ್ಳದೆ ನಾವು ಪರಿಶುದ್ಧತೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೊದಲು ನಾವು ಏನು ಮಾಡಬೇಕು ಅಂತಂದರೆ ಶಿವನನ್ನು ಅರ್ಥ ಮಾಡ್ಕೊಳ್ಬೇಕು. ಶಿವನನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ನಾವು ಪರಿಶುದ್ಧರಾಗಬೇಕು ಅಂತಂದರೆ ಶಿವನನ್ನು ಅರ್ಥ ಮಾಡ್ಕೊಳ್ಬೇಕು. ಇವೆರಡೂ ಕೂಡ ಒಂದರೊಳಗೊಂದು ಸೇರಿಕೊಂಡಿರ್ತಕ್ಕಂಥದ್ದು, ಒಂದಕ್ಕೊಂದು ಸಂಬಂಧ ಇದೆ ಅನ್ನೋದು. ಮಹಾಗಣ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು. ಮಹಾಗಣವಾಗಿರ್ತಕ್ಕಂತಹ ಅಥವಾ ದೊಡ್ಡವನಾಗಿರ್ತಕ್ಕಂತಹ ಶಿವ ಏನಿದೆ, ಪರಶಿವ ಏನಿದ್ದಾನೆ, ಆ ಪರಶಿವನಲ್ಲಿ ಲಿಂಗವು ತೋರಿತ್ತು. ಅವನಲ್ಲಿ ಆ ಮಹಾಗಣನಾಗಿರ್ತಕ್ಕಂತಹ ಅಂದರೆ ದೊಡ್ಡವನಾಗಿರ್ತಕ್ಕಂತಹ, ಪರಿಶುದ್ಧನಾಗಿರ್ತಕ್ಕಂತಹ, ನಿರಾಳನಾಗಿರ್ತಕ್ಕಂತಹ ಆ ಪರಶಿವನಿಂದ ಲಿಂಗವು ತೋರಿತ್ತು. ಉರುಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅಂದರೆ ಅವೆಲ್ಲವೂ ಅವನೇ ಆಗಿರೋದ್ರಿಂದ, ಸಕಲವೂ ಅವನೇ ಆಗಿರೋದ್ರಿಂದ ಅವನಲ್ಲಿ ಲಿಂಗ ಕಾಣಿಸುತ್ತೆ, ಲಿಂಗ ತೋರುತ್ತೆ ಅಂದರೆ ಆ ರೂಪದಲ್ಲಿ ಯಾರು ಇರ್ತಾರೆ ಅವನಲ್ಲಿ ಶಿವ ಇರ್ತಾನೆ, ಅವನಲ್ಲಿ ಲಿಂಗ ಇರುತ್ತೆ, ಶಿವಲಿಂಗ ಇರುತ್ತೆ ಅನ್ನುವಂತಹ ಆಲೋಚನೆಯಲ್ಲಿ ಇಲ್ಲಿ ಉರುಲಿಂಗ ಪೆದ್ದಿ ಹೇಳ್ತಾ ಇದ್ದಾನೆ. ಎರಡನೇ ವಚನ, ಪರುಷದ ಗೃಹದೊಳಗಿದ್ದು ತಿರುವನೆ ಮನೆಯ ತೊರೆಯೊಳಗಿದ್ದವನು ತೃಷೆಯಾಗಲ್ ಅರಸುವನೆ ಕೆರೆ ಉದಕವ ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯ ಲಿಂಗಗಳ ನೆನೆಮನೆ ನಿಮ್ಮ ಭಕ್ತನು ಹುರುಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಪರುಷದ ಗೃಹದೊಳಗಿದ್ದು ಪರುಷ ಅಂತಂದರೆ ಮುಟ್ಟಿದ್ದನ್ನು ಚಿನ್ನವಾಗಿಸುವಂತಹ ಒಂದು ಮಣಿ, ತಿರುವನೆ ಮನೆಯ ಪರುಷದ ಗೃಹದೊಳಗಿದ್ದು ಅಂದರೆ ತನ್ನನ್ನು ಸ್ಪರ್ಶಿಸಿರ್ತಕ್ಕಂತಹ ಲೋಹ ಏನಿದೆ, ಚಿನ್ನವಾಗಿಸುವಂತಹ ಪರುಷ ಏನಿದೆ, ಆ ಲೋಹವನ್ನೆಲ್ಲ ಚಿನ್ನವಾಗಿಸುವಂತಹ ಒಂದು ಸ್ಪರ್ಶಮಣಿಯಿಂದ ಮಾಡಿದ ಮನೆಯಲ್ಲಿದ್ದು ಪರುಷದ ಗೃಹದೊಳಗಿದ್ದು ಅಂದರೆ ಮುಟ್ಟಿದರೆ ಎಲ್ಲವನ್ನು ಚಿನ್ನವಾಗಿಸುವಂತಹ ಆ ಪರುಷ ಮಣಿಯಿಂದನೇ ಆ ಮನೆಯನ್ನು ಮಾಡಿದೆ. ಆ ಸ್ಪರ್ಶಮಣಿ ಇದೆಯಲ್ಲ, ಆ ಸ್ಪರ್ಶಮಣಿಯಿಂದನೇ ಮಾಡಿರ್ತಕ್ಕಂತಹ ಒಂದು ಮನೆ. ಆ ಮನೆ ಒಳಗಿದ್ದು ತಿರುವನೆ ಮನೆಯ ತಿರಿಯೋದು ಭಿಕ್ಷೆ ಬಿಡೋದು. ಮನೆಗೆ ಹೋಗಿ ಭಿಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ? ತಿರುವನೆ ಮನೆಗೆ ಹೋಗಿ ಭಿಕ್ಷೆ ಬಿಡುತ್ತಾನೆಯೇ ಯಾರಾದರೂ? ಅಂದರೆ ಎಲ್ಲವನ್ನ ಬೇಡಿದ್ದನ್ನು ಕೊಡ್ತಕ್ಕಂತಹ ಒಂದು ಪರುಷ ಸ್ಪರ್ಶಿಸಿದ ಪರುಷಮಣಿ ಏನಿದೆ, ಪರುಷಮಣಿ ಅದರಿಂದಲೇ ಮನೆಯನ್ನು ನಿರ್ಮಾಣ ಮಾಡಲಾಗಿದೆ. ಆ ಮನೆ ಒಳಗಡೆ ಇದ್ದಂಥವನು ಹೊರಗೆ ಹೋಗಿ ಅವನು ಬೇರೆ ಮನೆಗೆ ಹೋಗಿ ಅವನು ಭಿಕ್ಷೆ ಬಿಡಲಿಕ್ಕೆ ಸಾಧ್ಯ ಇದೆಯೇ? ಅವನು ಭಿಕ್ಷೆಯನ್ನು ಬೇಡ್ತಾನೆ, ಹಾಗೆ ಸಾಧ್ಯ ಇದೆಯೇ ಅದು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾನೆ ವಚನಕಾರ. ನೋಡಿ, ಸಾಧ್ಯ ಇಲ್ಲ ಅಂತ. ತೊರೆಯೊಳಗಿದ್ದವನು ತೃಷೆ ಆಗಲ್ ಅರಸುವನೇ ಕೆರೆ ಉದಕವ. ತೊರೆಯೊಳಗಿದ್ದವನು, ತೊರೆ ಅಂತಂದರೆ ನದಿ ಮತ್ತು ಹೊಳೆ ಅಥವಾ ಬಿಟ್ಟು ಬಿಡು ಅಥವಾ ಪರಿತ್ಯಾಗ ಮಾಡು ಅನ್ನುವ ಅರ್ಥವನ್ನು ಕೊಡುತ್ತೆ. ತೊರೆಯೊಳಗಿದ್ದವನು ತೃಷೆ ಆಗಲ್ ಅರಸುವನೇ ಕೆರೆ ಉದಕವ. ತೊರೆ ಅಂತ ಅಂದರೆ ನದಿ. ಆ ನದಿ ಒಳಗೆ ಇದ್ದು ತೃಷೆ ಆಗಲ್ಲ ಅಂದರೆ ಬಾಯಾರಿಕೆ ಆದಾಗ ಅರಸುವನೇ ಕೆರೆ ಉದಕವ. ಬಾಯಾರಿಕೆ ಆದಾಗ ಆತ ಕೆರೆಯ ಉದಕ ಅಂದರೆ ಕೆರೆಯ ನೀರನ್ನು ಅರಸಲಿಕ್ಕೆ ಸಾಧ್ಯ ಇದೆಯೇ?
ಹೊಳೆಯಲ್ಲೇ ಇದ್ದಾನೆ, ಅವನು ನದಿಯಲ್ಲೇ ಇದ್ದಾನೆ. ನದಿಯಲ್ಲೇ ಇದ್ದು ಬಾಯಾರಿಕೆ ಆದಾಗ ಆತ ಕೆರೆ ಉದಕವನ್ನು ಹರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಆತ ಹೊಳೆಯಲ್ಲೇ ಇರೋದ್ರಿಂದ ಅದೇ ನೀರನ್ನು ಕುಡಿಯಲಿಕ್ಕೆ ಸಾಧ್ಯ ಇದೆ. ಅದೇ ನೀರನ್ನು ಆತ ಕುಡಿಲಿಕ್ಕೆ ಸಾಧ್ಯ ಇದೆ. ನೋಡ, ಮಂಗಳಲಿಂಗ ಅಂಗದ ಮೇಲೆ ಇದ್ದು, ಮಂಗಳಲಿಂಗ ಅಂಗದ ಮೇಲೆ ಇದ್ದು, ಮಂಗಳಲಿಂಗ ಶ್ರೇಷ್ಠವಾಗಿರ್ತಕ್ಕಂತಹ ಲಿಂಗ ಅಥವಾ ಇಷ್ಟಲಿಂಗ, ದೇಹದ ಮೇಲೆ ಧರಿಸಿರ್ತಕ್ಕಂತಹ ಲಿಂಗ, ಅಂಗದ ಮೇಲೆ ಇದ್ದು, ಶರೀರದ ಮೇಲೆ ಇದ್ದು ಅನ್ಯ ಲಿಂಗಗಳ ನೆನೆವನೇ ನಿಮ್ಮ ಭಕ್ತನು. ಅನ್ಯ ಲಿಂಗಗಳ ನೆನೆವನೇ ನಿಮ್ಮ ಭಕ್ತನು ಅಂತ. ಅನ್ಯ ಅಂತಂದರೆ ಬೇರೆ, ಬೇರೆ ಲಿಂಗಗಳನ್ನು ಆತ ನೆನೆಯೋದಕ್ಕೆ ಸಾಧ್ಯ ಇದೆಯೇ? ಅನ್ಯ ಅಂದರೆ ಬೇರೆ. ನೆನೆ ಅಂತ ಅಂದರೆ ಜ್ಞಾಪಿಸಿಕೊಳ್ಳುವಂಥದ್ದು ಅಥವಾ ಚಿಂತಿಸುವಂಥದ್ದು ಅಥವಾ ಧ್ಯಾನಿಸುವುದು ಅಥವಾ ಮನಸ್ಸಿಗೆ ತಂದುಕೊಳ್ಳುವಂಥದ್ದು. ಅಥವಾ ಇನ್ನೂ ಒಂದರ್ಥ, ನೆನೆ ಅಂದರೆ ಒದ್ದೆ ಆಗು ಅಂತ ಅರ್ಥ. ನಾನಾ ಅರ್ಥಗಳಿಗೆ ಕೇಳಿದರೆ ನೆನೆ ಅಂತ ಅಂದರೆ ಇಲ್ಲಿ ನೆನಪು ಮಾಡಿಕೊಳ್ಳುವಂಥದ್ದು. ಇಲ್ಲಿಯ ಅರ್ಥ ನೆನಪು ಮಾಡಿಕೊಳ್ಳುವಂಥದ್ದು. ಯಾಕೆ ನೆನಪು ಅಂತಂದರೆ ಇಲ್ಲಿ ಮಂಗಳಲಿಂಗವನ್ನೇ ದೇಹದ ಮೇಲೆ ಧರಿಸಿಕೊಂಡಿದ್ದು ಆತ ಬೇರೆ ಲಿಂಗಗಳನ್ನು ಅವನು ನೆನೆಯೋದಕ್ಕೆ ಸಾಧ್ಯ ಇದೆಯೇ? ನಿಮ್ಮ ಭಕ್ತನು ಅಂದರೆ ಉರುಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಇದನ್ನಲ್ಲ ಅವನ ಭಕ್ತನು ಅಥವಾ ಶಿವನ ಭಕ್ತ ಅಂಗದ ಮೇಲೆ ಅಂದರೆ ದೇಹದ ಮೇಲೆ ಮಂಗಳ ಅಂದರೆ ಪರಿಶುದ್ಧವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂಥ ಇಷ್ಟಲಿಂಗವನ್ನು ಧರಿಸಿಕೊಂಡಿರತಕ್ಕಂಥ ಆತ ಮತ್ತೊಂದು ಲಿಂಗವನ್ನು ಬಯಸಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಅರ್ಥ ಇಷ್ಟೇ, ತನ್ನನ್ನು ತಾನು ಸ್ಪರ್ಶಿಸಿದಾಗ ಲೋಹವನ್ನೆಲ್ಲ ಚಿನ್ನವನ್ನಾಗಿಸುವಂತಹ ಒಂದು ಸ್ಪರ್ಶ ಮಣಿ ಇದೆ. ಆ ಸ್ಪರ್ಶ ಮಣಿಯಿಂದನೇ ಮಾಡಿರ್ತಕ್ಕಂತಹ ಮನೆ ಇದೆ. ಆ ಮನೆಯಲ್ಲಿದ್ದಾಗ ಆತ ಮನೆ ಹೋಗಿ ಭಿಕ್ಷೆಯನ್ನು ಬಿಡ್ತಾನೆಯೇ? ಭಿಕ್ಷೆ ಅಂತ ತನಗೆ ಬೇಕಾದದ್ದನ್ನು, ತನಗೆ ಬೇಕಾಗಿರ್ತಕ್ಕಂಥ ಕೊಡುವಂತಹ ಮನೆ ಅವನಲ್ಲೇ ಇದೆ. ಅದನ್ನು ಬಿಟ್ಟು ಅವನು ಬೇರೆ ಕಡೆ ಹೋಗಿ ಬೇಡಲಿಕ್ಕೆ ಸಾಧ್ಯ ಇದೆಯೇ? ಸಾಧ್ಯ ಇಲ್ಲ. ತೊರೆಯ ಒಳಗೆ ಇರುವವನು ಬಾಯಾರಿಕೆಯಾಗಲು ಕೆರೆಯ ನೀರನ್ನು ಬಯಸಲು ಸಾಧ್ಯ ಇದೆಯೇ? ಇಲ್ಲಿ ಮಂಗಳಲಿಂಗದ ಮಹತ್ವವನ್ನು ಹೇಳಲಿಕ್ಕೆ ಹೊರಟಿದ್ದಾನೆ ಈ ಪದ್ಯದಲ್ಲಿ. ಇನ್ನೊಂದು ಮಂಗಳಲಿಂಗದ ಮಹತ್ವವನ್ನು ಹೇಳುವಂತಹ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾನೆ. ತೊರೆಯ ಒಳಗೆ ಇರುವವನು ಬಾಯಾರಿಕೆಯಾಗಲು ಕೆರೆಯ ನೀರನ್ನು ಹುಡುಕುತ್ತಾನೆಯೇ? ಸಾಧ್ಯ ಇಲ್ಲ. ಹಾಗೆಯೇ ಮಂಗಳಕರವಾದ ಲಿಂಗವು ಶರೀರದ ಮೇಲೆ ಇದ್ದು ಬೇರೆ ಲಿಂಗಗಳನ್ನು ನಿಮ್ಮ ಭಕ್ತ ನೆನೆಯುತ್ತಾನೆಯೇ? ಅಂದರೆ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಇನ್ನೂ ಅರ್ಥ ಏನು ಅಂತ ಅಂದರೆ ಇಲ್ಲಿ ಪರುಷದ ಗೃಹದೊಳಗೆದ್ದು ಒಬ್ಬ ಮನುಷ್ಯ ಮನೆಗೆ ಹೋಗಿ ತಿರಿಯೋದಕ್ಕೆ ಸಾಧ್ಯ ಇಲ್ಲ, ಬೇಡೋದಕ್ಕೆ ಹೇಗೆ ಸಾಧ್ಯ ಇಲ್ವೋ ಹಾಗೆ ನಿಮ್ಮನ್ನು ಆರಾಧನೆ ಮಾಡ್ತಕ್ಕಂಥವನು, ನಿಮ್ಮ ಭಕ್ತನಾಗಿರ್ತಕ್ಕಂಥವನು ನಿಮ್ಮನ್ನು ಬಿಟ್ಟು ಬೇರೆ ಯಾವ ಲಿಂಗಗಳನ್ನು ಧರಿಸಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಯಾರ ಭಕ್ತನಾಗಲಿಕ್ಕೂ ಸಾಧ್ಯ ಇಲ್ಲ. ತೊರೆಯೊಳಗಿದ್ದು ತೃಷೆಯಾಗಲು ಅರಸುವನೇ ಕೆರೆ ಉದಕವ. ಅಂದರೆ ನದಿಯಲ್ಲಿದ್ದು ಬಾಯಾರಿಕೆ ಆದಾಗ ಆತ ಬೇರೆಯ ಕೆರೆಯ ನೀರನ್ನು ಹರಿಸಲಿಕ್ಕೆ ಹೇಗೆ ಸಾಧ್ಯ ಇಲ್ವೋ ಹಾಗೆ ನಿಮ್ಮ ಭಕ್ತ ನಿಮ್ಮನ್ನು ಬಿಟ್ಟು ಬೇರೆಯದನ್ನು ಹರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಆತ ನಿಮ್ಮ ಮಂಗಳಲಿಂಗ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಇಷ್ಟಲಿಂಗವನ್ನು ಅಂಗದ ಮೇಲೆ ಧರಿಸಿದ್ದಾನೆ. ಹಾಗಾಗಿ ನಿಮ್ಮ ಶಿಷ್ಟಲಿಂಗವನ್ನು ಅವನ ದೇಹದ ಮೇಲೆ ಧರಿಸಿರ್ತಕ್ಕಂಥ ಆತ ಬೇರೆ ಲಿಂಗಗಳನ್ನು ಅವನ ನೆನೆಯಲಿಕ್ಕೆ ಸಾಧ್ಯ ಇಲ್ಲ. ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅಂತೇಳಿ ಇಡೀ ಅದರ ಒಂದು ಮಂಗಳಲಿಂಗದ ಮಹತ್ವವನ್ನು ಕುರಿತು ಹೇಳುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಮುಂದಿನ ಒಂದು ವಚನ ಇದೆ. ಮುಂದಿನ ವಚನದಲ್ಲಿ ನಾವು ಕೊನೆಯ ವಚನದಲ್ಲಿ ನಾವು ಗುರು ಮತ್ತು ಶಿಷ್ಯನ ನಡುವೆ ಇರತಕ್ಕಂತಹ ಒಂದು ಸಂಬಂಧ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಕುರಿತು ವಚನಕಾರ ಚರ್ಚೆಯನ್ನು ಮಾಡಿದ್ದೇನೆ. ಅದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ.